ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಆರೋಗ್ಯವೇ ಭಾಗ್ಯ, ಎಲ್ಲರಿಗೂ ಈ ಗಾದೆ ಮಾತು ತಿಳಿದೇ ಇದೆ. ಆರೋಗ್ಯ ಚೆನ್ನಾಗಿದ್ರೆ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಇರುತ್ತೆ. ಆರೋಗ್ಯ ಅದೇ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಎಷ್ಟೇ ನೀವು ಹಣನ ಸಂಪಾದಿಸಿದ್ರು ಕೂಡ ಜೀವನದಲ್ಲಿ ದುಸ್ತರ ಅಂದ್ರೆ ಬೇಸರ, ದುಃಖ, ರೋಗಗಳು ಜಾಸ್ತಿ ಇರ್ತವೆ. ಸೊ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಪ್ರತಿದಿನ ಕೆಲವೊಂದಿಷ್ಟು ಆರೋಗ್ಯ ಪಾಲನೆ ಮಾಡುವಂತ ಕ್ರಮಗಳನ್ನ ನಾವು ಪಾಲನೆ ಮಾಡ್ಬೇಕು. ಇವತ್ ಯಾವ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಪ್ರತಿದಿನ ಬೇಗ ಮಲ್ಗೋದು ಹಾಗೆ ಬೇಗ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. 7 ತಾಸು ನಿದ್ದೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇನ್ನು ಎರಡನೇದಾಗಿ ಫಿಸಿಕಲ್ ಆಕ್ಟಿವಿಟಿ, ರೆಗ್ಯುಲರ್ ನಿಮ್ಮ ಪ್ರತಿದಿನದ ವ್ಯಾಯಾಮ 30ರಿಂದ 45 ನಿಮಿಷದಷ್ಟು ನೀವು ಯೋಗ, ಎಕ್ಸರ್ಸೈಸಸ್, ವಾಕಿಂಗು, ರನ್ನಿಂಗು, ಜಾಗಿಂಗ್ ಇದೇ ತರ ಬೇರೆ ಯಾವ್ದಾದ್ರೂ ನೀವು ವ್ಯಾಯಾಮನ ಮಾಡ್ಕೋಬಹುದು. ಮೂರನೇದಾಗಿ ಆರೋಗ್ಯಕರವಾದ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಡೈಟ್. ನಿಮ್ಮ ಆಹಾರದಲ್ಲಿ ಆದಷ್ಟು ಪ್ರತಿದಿನ ಬೇಳೆ ಕಾಳುಗಳು, ಧಾನ್ಯಗಳು, ಸಿರಿಧಾನ್ಯಗಳು, ಹಣ್ಣು ಹಂಪಲುಗಳು, ಹಾಲಿನ ಪದಾರ್ಥಗಳು ಹಾಗೂ ಒಳ್ಳೆ ತರದ ಎಣ್ಣೆಗಳನ್ನ ಬಳಸೋದನ್ನ ರೂಢಿ ಮಾಡ್ಕೊಳ್ಳಿ. ಹೆಚ್ಚು ಪ್ರೋಟೀನ್ ಹಾಗೂ ಫೈಬರ್ ಅಂತ ಆಹಾರವನ್ನ ನೀವು ಸೇವನೆ ಮಾಡೋದ್ರಿಂದ ಕೂಡ ಒಳ್ಳೇದು. 4ನೇದು ಮೆಡಿಟೇಷನ್. 10ರಿಂದ 15 ನಿಮಿಷ ಪ್ರತಿದಿನ ನೀವು ಮೆಡಿಟೇಷನ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇನ್ನು ಪ್ರತಿದಿನ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಸಮತೋಲನವಾಗಿರುವ ಹಾಗೆ ನೋಡ್ಕೊಳ್ರಿ. ಅಂದ್ರೆ 8ರಿಂದ 10 ಗ್ಲಾಸ್ ನೀರನ್ನ ನೀವು ಪ್ರತಿದಿನ ಕುಡಿಬಹುದು. ಇನ್ನು ರಾತ್ರಿ ಮಲ್ಗೋದು ಮತ್ತು ರಾತ್ರಿ ಊಟದ ನಡುವೆ ಅಟ್ಲೀಸ್ಟ್ 2 ತಾಸು ಗ್ಯಾಪ್ ಇರೋ ತರ ನೋಡ್ಕೊಳ್ರಿ. ಊಟ ಮಾಡಿದ ತಕ್ಷಣ ಯಾರು ಮಲ್ಗೋ ರೂಢಿಯನ್ನ ಹಾಕೋಬೇಡ್ರಿ. ಇನ್ನು ಲಾಂಗ್ ಅವರ್ಸ್ ಸಿಟ್ಟಿಂಗ್ ಅಲ್ಲಿ ವರ್ಕ್ ಮಾಡೋರು, ಸ್ಟ್ಯಾಂಡಿಂಗ್ ಅಲ್ಲಿ ವರ್ಕ್ ಮಾಡೋರು ಕೂಡ ಇನ್ ಬಿಟ್ವೀನ್ ಸ್ವಲ್ಪ ಬ್ರೇಕ್ ಗಳನ್ನ ತಗೊಳ್ಳೋದನ್ನ ರೂಢಿ ಮಾಡ್ಕೊಳ್ರಿ. ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಳೋದ್ರಿಂದ ಅಥವಾ ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಇನ್ ಬಿಟ್ವೀನ್ ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ಕೂಡ ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವು ಚೇಂಜ್ ಮಾಡಿ. ಸೊ ಹೀಗೆ ನೀವು ಸಣ್ಣ ಪುಟ್ಟ ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಇಟ್ಕೋಬಹುದು. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.